ನೋಡಿ ನನಗೆ ಈ ಥರ ಆಗಿದೆ. ಏನಾಗಿದ್ದು, ಹೇಗಾಯಿತು, ಯಾಕೆ ಈ ಥರ ಮಾಡಿಕೊಂಡೆ ಅನ್ನೋದನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನಿವತ್ತು. ಹಾಯ್ ಆಲ್, ವೆಲ್ಕಮ್ ಟು ಸಂಪದಾ ಡೈಲಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತಿನ ವ್ಲಾಗ್ನಲ್ಲಿ ಮೊಳಕೆ ಕಾಳು ಸಾಂಬಾರು ಜೊತೆಗೆ 5 ನಿಮಿಷದಲ್ಲಿ ಮುದ್ದೆನ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊಳಕೆ ಕಾಳು ಸಾಂಬಾರು ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಅದೇನು ಸ್ಪೆಷಲ್ ಅಂತ ಏನಿಲ್ಲ. ಬಟ್ ಮುದ್ದೆನ ಈಸಿಯಾಗಿ ಮಾಡೋವಂಥ ರೆಸಿಪಿನ ನಾನಿವತ್ತು ಹೇಳ್ಕೊಡೋಣ ಅಂತ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊಳಕೆ ಕಾಳು ಸಾಂಬಾರಿಗೆ ಏನೆಲ್ಲ ಬೇಕೋ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಐಟಮ್ಸ್ನೂ ತೊಗೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ, ಇನ್ನು ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪೌಡರು, ಒಂದು ಈರುಳ್ಳಿ, ಅದ್ರ ಜೊತೆಗೆ ಒಂದು ಟೊಮೊಟೊ ಮತ್ತು 2 ಪೀಸ್ ಶುಂಠಿ, ಹಾಗೆ ಬೆಳ್ಳುಳ್ಳಿನ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇನ್ನು ಕಾಯಿನ ನಾನು ಕಟ್ ಮಾಡಿರೋದ್ರಿಂದ ಅದು ಚೆನ್ನಾಗಿ ಮಸಾಲೆ ರುಬ್ಬಲ್ಲ ಅಂತ ಕಾಯಿನ ಮೊದಲು ಪುಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಜೊತೆಗೆ ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ತಾ ಇದ್ದೀನಿ. ಅದಾದಮೇಲೆ ಮಸಾಲೆ ರೆಡಿ ಆಯಿತು. ನೆಕ್ಸ್ಟು ಗ್ಯಾಸ್ನ ಆನ್ ಮಾಡಿ, ಇಲ್ಲಿ ನಾನಿವತ್ತು ಕುಕ್ಕರಲ್ಲಿ ನಾನು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತಲ್ವ, ಹಾಗಾಗಿ ಮೊಳಕೆ ಕಾಳು ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಯಿತು. ಆಯಿಲ್ ನೋಡಿದರೆ ಆಯಿಲ್ ಖಾಲಿಯಾಗಿತ್ತು ಬಾಟಲಲ್ಲಿ. ಇನ್ನು ಆಯಿಲೆಲ್ಲ ಸ್ವಲ್ಪ ತುಂಬಿಸ್ಕೋಬೇಕಿತ್ತು, ಹಾಗಾಗಿ ಆಯಿಲ್ನ ತುಂಬಿಸ್ಕೊಂಡೆ ಈ ಕಡೆ. ಈಗ 1 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಸಿಡಿದ್ಮೇಲೆ ಹೆಚ್ಚಿಟ್ಟಿರೋಂಥ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ವ, ಆ ಈರುಳ್ಳಿನ ಹಾಕೋತೀನಿ. ಆ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋರಿಗೆ. ಎಲ್ಲರೂ ಮಾಡೋ ಅಂಥದ್ದೇ, ಆ ಥರನೇ ನಾನು ಅದೇ ಮೆಥಡಲ್ಲೇ ಮಾಡ್ತೀನಿ ಅಷ್ಟೇ. ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋತೀನಿ ಅಷ್ಟೇ. ಅದಾದಮೇಲೆ ಒಂದು ಟೊಮೊಟೊನ ಹಚ್ಚಿಟ್ಟಿದ್ದೀನಲ್ವ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಹಾಗೆಯೇ ನನ್ನ ಕೈಗೆ ಅಷ್ಟು ದೊಡ್ಡ ಗಾಯ ಹೇಗೆ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಸ್ವಲ್ಪ ಗ್ಯಾಸ್ ಮುಂದೆ ಮಾಡುವಾಗ, ಬಿಸಿ ಐಟಮ್ ಮುಂದೆ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಬೇಕು ಅನ್ನೋದನ್ನು ನನ್ನನ್ನು ನೋಡೇ ಕಲಿಬೇಕನ್ಸುತ್ತೆ. ನಾನು ಈ ತಪ್ಪು ಮಾಡಿಕೊಂಡೆ. ನೋಡಿ ಯಾವ ಥರ ಸುಟ್ಟೋಗಿತ್ತು ಅಂದರೆ ಕೈ ಫುಲ್ಲು ಬರ್ನ್ ಆಗಿಬಿಟ್ಟಿತ್ತು, ಫುಲ್ ರೆಡ್ಡಿಶ್ ಆಗಿಬಿಟ್ಟಿತ್ತು, ಬೊಬ್ಬೆ ಎಲ್ಲ ಬಂದಿತ್ತು ಕೈಗೆ, ಆ ಥರ ಆಗೋಗಿತ್ತು. ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿದರೆ ವಿಸಿಲ್ ಆರದೆ ನೀವು ವಿಸಿಲ್ ಕ್ಯಾಪ್ನ ತೆಗಿಯೋಕ್ಕೆ ಹೋಗಬೇಡಿ, ಅದು ಕೂಡ ತುಂಬಾ ಡೇಂಜರಸ್ಸು. ಹಾಗೆಯೇ ವಿಸಿಲ್ ಆರಿ ಎಲ್ಲ ಆದಮೇಲೆ ಕುಕ್ಕರ್ ಕ್ಯಾಪ್ನ ತೆಗೆದ್ವಿ ಅಂದ್ಕೊಡಿ, ಕುಕ್ಕರ್ ಒಳಗೆ ಬಿಸಿ ಐಟಮ್ ಏನಾದ್ರು ಇದ್ದಾಗ ಅದನ್ನು ಸಡನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಕ್ಕೆ ಹೋಗ್ಬಿಡಿ. ಆ ತಪ್ಪನ್ನ ನಾನು ಮಾಡಿಕೊಂಡೆ. ಮಸಪ್ ಸಾಂಬಾರು ಮಾಡೋಣ ಅಂತ ಹೋಗಿ ಇನ್ನೂ ಕುಕ್ಕರಲ್ಲಿ ಸುಡ್ತಾನೆ ಇತ್ತು, ಸೊಪ್ಪು ನೀರೆಲ್ಲ ಕುದೀತಾ ಇತ್ತು. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಕ್ಕೆ ಹೋದೆ, ಕ್ಯಾಪೆ ಮೇಲೆ ಇರ್ಬಿಡ್ತು. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಇಟ್ಟಿದ್ನಲ್ವ, ಅದೆಲ್ಲ ಕೈಗೆ ಬಂದು ಸೊಪ್ಪೆಲ್ಲ ಅಂಟ್ಕೊಂಡಿರೋದ್ರಿಂದ ಫುಲ್ಲು ಎಲ್ಲ ಬರ್ನ್ ಆಗೋಯ್ತು ಕೈ. ಹಾಗಾಗಿ ನೀವು ಕೂಡ ಆತುರವಾಗಿ ತುಂಬ ಅರ್ಜೆಂಟಿಂದ ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ಕೆಲಸ ಮಾಡಿ ನೀವು. ಆದರೆ ಈ ಥರ ಬಿಸಿ ಬಿಸಿಯಾಗಿರೋದನ್ನ ರುಬ್ಬಿ ಬೇಗ ಬೇಗ ಅಡುಗೆ ಆಗಿಬಿಡ್ಬೇಕು ಅಂತ ಮಾಡಿದರೆ ನನ್ನ ಥರನೇ ಸಫರ್ ಪಡಬೇಕಾಗುತ್ತೆ. ನೋಡಿ ಇನ್ನೂ ಆ ಡಾರ್ಕ್ ಆಗಿರೋದು, ಆ ಮಾರ್ಕ್ ಇನ್ನೂ ಹೋಗೇ ಇಲ್ಲ ನನ್ನದು, ಹಾಗೆ ಉಳ್ಕೊಬಿಟ್ಟಿದೆ. ಆ ಮಾರ್ಕ್ ಹೋಗೋಕ್ಕೆ ಸ್ವಲ್ಪ ಮನೆಮದ್ದನ್ನು ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಕ್ಲಿಯರ್ ಆಗುತ್ತೆ ಅನ್ನೋದನ್ನ ಅದೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಸ್ವಲ್ಪ ಕೈ ವೈಟ್ ಇರೋದ್ರಿಂದ ಆ ಮಾರ್ಕು ಫುಲ್ ಎದ್ದು ಕಾಣುತ್ತೆ. ಯಾರು ನೋಡಿದರೂ ಇದೇನು ಅಂತಲೇ ಕೇಳ್ತಾರೆ. ಸ್ವಲ್ಪ ಹರ್ಟ್ ಆಗುತ್ತೆ, ಆಮೇಲೆ ಹೇಳೋಕ್ಕೂ ಬೇಜಾರಾಗುತ್ತೆ. ಅಯ್ಯೋ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಕ್ಕೆ ಹೋಗಿ ಈ ಥರ ಮಾಡಿಕೊಂಡೆ ಅಂತ, ಈ ಥರ ದಡ್ಡ ಕೆಲಸ ಮಾಡಿಕೊಂಡೆ ಅಂತ ಹೇಳೋಕ್ಕೆ ನನಗೇ ಬೇಜಾರಾಗುತ್ತೆ. ನೋಡಿ ಇದನ್ನು ಶೇರ್ ಮಾಡೋಕ್ಕೋಗಿ ಸಾಂಬಾರು ಆಗ್ತಾನೆ ಬಂತು, ಏನೇನು ಹಾಕ್ಕೊಂಡೆ ಅಂತ ಹೇಳೋಕ್ಕೆ ಆಗಲಿಲ್ಲ ನಾನು ನಿಮಗೆ. ನನ್ನ ಮಕ್ಕಳಿಗೆ ಮೊಳಕೆ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮೊಳಕೆ ಕಾಳನ್ನ ಒಂದು ಬೌಲ್ ತುಂಬ ತೊಗೊಂಡಿದ್ದೆ. ಕಾಳನ್ನ ಚೆನ್ನಾಗಿ ತಿಂತಾರೆ ಮೊಳಕೆ ಕಾಳನ್ನ, ಹಾಗಾಗಿ ಜಾಸ್ತಿನೇ ಮೊಳಕೆ ಕಾಳನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಬದನೆಕಾಯಿ ಮತ್ತು ಒಂದು ಆಲೂಗೆಡ್ಡೆನ ತೊಗೊಂಡು, ಮೊಳಕೆ ಕಾಳು ಅಂದರೆ ನಾನು ಎಷ್ಟು ಕಾಳು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಹುರುಳಿಕಾಳು, ಹೆಸರು ಕಾಳು, ಬಟಾಣಿ, ಹಾಗೆಯೇ ಕಡಲೆಕಾಳು, ಇವು 4 ಥರದ ಕಾಳನ್ನ ಉನಿ ಹಾಕಿ ಮೊಳಕೆ ಕಟ್ಟಿದ್ದೆ. ಅದ್ರ ಜೊತೆಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ತೊಗೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಕಡೆ ಸಾಂಬಾರಂತೂ ರೆಡಿ ಆಗ್ತಿದೆ. ಇನ್ನು ಈ ಕಡೆಗೆ ಒಂದು ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಮಾಮೂಲಿ ರೈಸ್ ಮಾಡ್ತಾಯಿದ್ದೀನಿ. ಇನ್ನು ನೋಡಿ ಒಂದು ಚಿಕ್ಕ ತಪ್ಪಲೆಯಲ್ಲಿ
ಒಂದೆರಡು ಲೋಟದಷ್ಟು ಅಂದರೆ 2 ಮುದ್ದೆಗೆ ಆಗುವಷ್ಟು ನೀರನ್ನ ತಗೊಂಡು ನೀರನ್ನ ಬಿಸಿ ಇಡ್ತಾ ಇದ್ದೀನಿ ನಾನು. ಈ ಕಡೆ ಸಾಂಬಾರ್ಗೆ ಇಟ್ಟಿದ್ನಲ್ವ ಆ ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ ನಾನು ಸಾಂಬಾರಿಗೆ. ಇನ್ನು ಅದು 2-3 ವಿಸಿಲ್ ಆಗುತ್ತೆ. ಆಗ್ತಿದ್ದಾಗೇ ನಾನು ಆ ಕಡೆ 4 ಒಲೆ ಇರೋದ್ರಿಂದ ಆ ಕಡೆಗೆ ಇಟ್ಕೊಂಡಿದ್ದೀನಿ ಮುದ್ದೆನ. ಸ್ವಲ್ಪ ಹಿಂದೆ ಆಯಿತು, ತಿರ್ಗೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಇದೆಲ್ಲ ವಿಸಿಲ್ ಆದಮೇಲೆ ಕುಕ್ಕರ್ನ ಬ್ಯಾಕ್ ಸೈಡಿಗೆ ಇಟ್ಬಿಟ್ಟು ಹಿಂದೆ ಇಟ್ಟು ಆ ಮುದ್ದೆನ ನಾನು ಮುಂದೆ ಇಟ್ಕೊಂಡು ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು 2 ಮುದ್ದೆಗೆ ಆಗುವಷ್ಟು ಸ್ವಲ್ಪ ನೀರು, 2 ಮುದ್ದೆಗೂ ಜಾಸ್ತಿ ಆಗುವಷ್ಟು ನೀರನ್ನ ಇಟ್ಕೋತೀನಿ ನಾನು. ಏಕೆಂದರೆ ಇವಾಗ ಹೊಸದಾಗಿ ಮುದ್ದೆ ಕಲಿಯೋರಿಗೆ ಈಸಿ ಆಗುತ್ತೆ ಈ ಥರ ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡ್ರೆ. ಆ ನೀರೆಲ್ಲ ಕುದಿ ಬಂದಮೇಲೆ ಒಂದು ಅರ್ಧ ಲೋಟ ನೀರನ್ನ ನಾವು ತೆಗೆದಿಟ್ಕೊಬಿಡ್ಬೇಕು. ಏಕೆಂದರೆ ರಾಗಿ ಹಿಟ್ಟನ್ನ ಹಾಕುವಾಗ ಒಂದೇ ಸಮಕ್ಕೆ ನಾವು ಹಾಕ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಈಗ ನೀರು ಇಟ್ಟಿದ್ದೀನಲ್ವ, ಇದು ನೀರು ಕುದಿ ಬರಬೇಕು. ಚೆನ್ನಾಗಿ ನೀರು ಕುದಿ ಬಂದಮೇಲೆ ಅರ್ಧ ಲೋಟ ನೀರನ್ನ ನಾನು ತೆಗೆದಿಟ್ಕೋತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ಅರ್ಧ ಲೋಟ ನೀರನ್ನ ನಾನು ಮುಂಚೆನೇ ತೆಗೆದಿಟ್ಕೋತೀನಿ. ಇವಾಗ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಒಂದು ಬೌಲಲ್ಲಿ ತೊಗೊಂಡು ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಈ ಹಿಟ್ಟು ಎಷ್ಟಾಗುತ್ತೆ ಅಂತ ನಮಗೆ ಒಂದು ಅಂದಾಜಲ್ಲಿ ಹಾಕ್ತೀವಿ. ಬಟ್ ಗಟ್ಟಿ ಆದರೆ ಮತ್ತೆ ತಣ್ಣೀರು ಹಾಕ್ಕೊಬಿಟ್ರೆ ಮುದ್ದೆ ಕೈಗೆ ಅಂಟುತ್ತೆ. ಹಾಗಾಗಿ ಅರ್ಧ ಲೋಟ ನೀರನ್ನ ಮುಂಚೆನೇ ತೆಗೆದಿಟ್ಕೋಬೇಕು. ಈಗ ಇದೆಲ್ಲ ಸ್ವಲ್ಪ ಒಂಚೂರು ಕುದಿ ಬರ್ತಿದೆ. ಕುದಿ ಬಂದಮೇಲೆ ನಾನು ಚಿಕ್ಕ ಕೋಲನ್ನ ಅದಕ್ಕಾಗಿ ಮಾಡಿಟ್ಕೊಂಡಿದ್ದೀನಿ ಮುದ್ದೆಗೋಸ್ಕರನೇ. ಪುಟಾಣಿ ತಪ್ಪಲೆ ಅಲ್ವಾ, ಹಾಗಾಗಿ ಅದಕ್ಕೆ ತಕ್ಕನಾಗೆ ಮುದ್ದೆ ತೆಗಿಯೋ ಕೋಲು ಇರಬೇಕಲ್ವ, ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ದೋಸೆ ಎತ್ತುತ್ತೀವಲ್ಲ ಅದಾದರೂ ಓಕೆ, ಇಲ್ಲ ಅಂದರೆ ಚಪಾತಿ ಲಟ್ಟಣಿಗೆ ಇರುತ್ತಲ್ಲ ಅದರಲ್ಲಾದರೂ ಮುದ್ದೆನ ತಿಕ್ಕೋಬೋದು. ಈ ಥರ ನೋಡಿ ಆ ಕುದಿಯೋ ನೀರಿಗೆ ಈ ಥರ ಮುದ್ದೆನ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಾಕು. ಯಾವ ಗಂಟು ಆಗಲ್ಲ, ನಮಗೆ ಚೆನ್ನಾಗಾಗುತ್ತೆ. ಸ್ವಲ್ಪ ಏನಾದರೂ ಅದು ಗಟ್ಟಿ ಆಗ್ತಿದೆ, ನನಗೆ ತಿರ್ಗೋಕ್ಕಾಗ್ತಿಲ್ಲ ಅಂದರೆ ಅರ್ಧ ಲೋಟ ನೀರನ್ನ ಎತ್ತಿಟ್ಕೊಂಡಿದ್ದೀವಲ್ವ, ಆ ಬಿಸಿ ಇರುತ್ತಲ್ಲ ಆ ನೀರನ್ನ ಹಾಕ್ಕೊಂಡು ಪ್ಲೇಟ್ನ ಈ ಥರ ಮುಚ್ಚಿಟ್ರೆ ಮಾಮೂಲಿ ನೀಟಾಗಿ ಮುದ್ದೆ ಬರುತ್ತೆ. ಇಲ್ಲ ತೆಳುವಾಯಿತು ಅಂದರೆ ಮತ್ತೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ತಿರುಗ್ಬೋದು. ಈ ಥರ ಒಂದು 5 ನಿಮಿಷ ಅರಳಕ್ಕೆ ಬಿಡಬೇಕು ಮುದ್ದೆನ ಅಷ್ಟೇ. ಈಸಿ ಮೆಥಡು. ಇದು ನನಗೂ ಕೂಡ ಗೊತ್ತಿರಲಿಲ್ಲ, ಯಾಕೆಂದರೆ ನಾವು ಕೊಡಗಿನ ಸೈಡ್ ಆಗಿರೋದ್ರಿಂದ ಅಮ್ಮನ ಮನೆಯಲ್ಲಿ ಅಪರೂಪಕ್ಕೆ ಮುದ್ದೆ ಮಾಡ್ತಿದ್ದಿದ್ದು. ಅಂದರೆ ಚಿಕನ್ನು ಮಟನ್ನು ಈ ಥರ ನಾನ್ ವೆಜ್ ಊಟ ಆದರೆ, ಇಲ್ಲ ಸೊಪ್ಪಿನ ಸಾಂಬಾರು ಈ ಥರ ಎಲ್ಲ ಆದಾಗ, ಹಸಿ ಕಾಳು ಸಾಂಬಾರು ಈ ಥರ ಆದಾಗ ಮಾತ್ರ ಮುದ್ದೆ ಮಾಡ್ತಿದ್ರು. ಇಲ್ಲ ಅಂದರೆ ಯಾವಾಗಲೂ ರೈಸು ರೊಟ್ಟಿ ಈ ಥರನೇ ಜಾಸ್ತಿ ಇರ್ತಿತ್ತು. ರೊಟ್ಟಿ ಜಾಸ್ತಿ ಮಾಡ್ತಿದ್ರು ನಮ್ಮ ಕಡೆ. ಹಾಗಾಗಿ ನಾನು ಚೆನ್ನಾಗಿ ಮುದ್ದೆ ಕಲ್ತಿರಲಿಲ್ಲ. ಆಮೇಲೆ ಮುದ್ದೆ ಮಾಡುವಾಗ ಹೇಗೆ ಗೊತ್ತಾ, ಅಮ್ಮನ ಮನೆ ಕಡೆನೇ ಬೇರೆ, ಬಿಸಿನೀರಿಗೆ ಕುದಿಯೋ ನೀರಿಗೆ ಹಸಿಟ್ಟು ರಾಗಿ ಹಿಟ್ಟನ್ನ ಹಾಕಲ್ಲ ಅವರು. ಈ ಥರ ಮಾಡ್ತಿದ್ರು. ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಮೈಸೂರಿಗೆ ಬಂದಮೇಲೆ ನನ್ನ ಫ್ರೆಂಡ್ ಇದ್ದಾರೆ, ಅವರಿಬ್ಬರು ಹೇಳ್ಕೊಟ್ಟಿದ್ದು. ಏನು ಗಂಟೆಗಟ್ಟಲೆ ಮುದ್ದೆ ಮಾಡ್ತಿರಲ್ಲ ನೀವು, 1 ಗಂಟೆ ತೊಗೋತಿರಲ್ಲ ಮುದ್ದೆ ಮಾಡೋಕ್ಕೆ, 5 ನಿಮಿಷಕ್ಕೆ ಮಾಡ್ಬೋದು ಕಣಪ್ಪ ಅಂದ್ಕೊಂಡು ಹೇಳ್ಕೊಟ್ಟಿದ್ದು ಮೆಥಡ್ ಇದು. ತುಂಬಾ ಈಸಿ ಅನ್ನಿಸ್ತು ನನಗೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವುದೇ ರೀತಿ ಗಂಟು ಆಗಲ್ಲ. ಆಮೇಲೆ ಮುದ್ದೆ ಬೆಂದಿಲ್ಲ, ಕೈ ಗಂಟಿದೆ ಅನ್ನೋ ರಿಸ್ಕು ಇರಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವೇ ನೋಡಿದ್ರಲ್ವ, ಈ ಥರ ಮಾಡ್ಕೋಬೋದು, ಆರಾಮಾಗಿ ಮಾಡ್ಬೋದು. ಒಬ್ಬರು ಇಬ್ಬರು ಇರೋರಿಗಂತೂ ತುಂಬಾ ಈಸಿ ಮೆಥಡ್ ಇದು. ನೋಡಿಕೊಂಡು ಆರಾಮಾಗಿ ಮುದ್ದೆ ಮಾಡ್ಕೋಬೋದು ನೀವು. ನೋಡಿ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೆಸ್ಟು ಅಂದರೆ 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಹಾಗೆಯೇ ಒಂದು ಸ್ವಲ್ಪನೂ ಮುದ್ದೆ ವೇಸ್ಟ್ ಆಗಲ್ಲ. ನೋಡಿ ನೀವೇ ನೋಡ್ತಿರ್ಬೋದು, ಆ ತಪ್ಪಲೆಯಲ್ಲಿ ಒಂದು ಸ್ವಲ್ಪನೂ ಮುದ್ದೆ ವೇಸ್ಟ್ ಆಗಲ್ಲ, ಇರೋದೆಲ್ಲ ಬಂದುಬಿಡುತ್ತೆ. ಹಾಗೆಯೇ ಸ್ವಲ್ಪನೂ ಕೈಗೆ ಅಂಟಲ್ಲ, ಚೆನ್ನಾಗಿ ಸಾಫ್ಟಾಗೂ ಕೂಡ ಇರುತ್ತೆ ಮುದ್ದೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಮಂಡ್ಯ ಸೈಡವರು ಈಗ ಈ ಥರನೇ ಮಾಡೋದು ಅನ್ನೋದು ಗೊತ್ತು. ಅವರೇನೆ ಮಂಡ್ಯ ಸೈಡವರೇ ನನಗೆ ಈ ಥರ ಮುದ್ದೆ ಮಾಡೋದನ್ನ ಹೇಳ್ಕೊಟ್ಟಿರೋದು. ನಮ್ಮ ಹಾಸನ ಸೈಡವರು, ಕೊಡಗಿನ ಸೈಡವರು ಈ ಥರ ನೋಡ್ತಾ ಇದ್ದರೆ ಈ ಟ್ರಿಕ್ಸ್ನ ಒಂದು ಸಲ ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಹಾಸನ ಸೈಡಲ್ಲಿ ಮತ್ತು ಕೊಡಗಿನ ಸೈಡಲ್ಲಿ ಈ ಥರ ಮುದ್ದೆ ಮಾಡೋದೇ ಇಲ್ಲ. ಅದೇ ಹಿಟ್ಟನೆಸರು ಅಂತ ಹೇಳ್ತಾರೆ, ಅಂದರೆ ಹಸಿಟ್ಟೆಲ್ಲ ಹಾಕಿ ಬಿಸಿನೀರಿಗೆ ಹಾಕಿ ಅದು ಅಂಬ್ಲಿ ಬಂದಮೇಲೆ ಆಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕುದಿಸಿ ಆಮೇಲೆ ತಿರುಗ್ತಾರೆ. ತುಂಬಾ ರಿಸ್ಕ್ ಕೆಲಸ ಅದು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಇನ್ನು ಈ ಕಡೆ ಮೊಳಕೆ ಕಾಳು ಸಾಂಬಾರಂತೂ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಕೂಡ ಆಗಿದೆ. ಇನ್ನು ಸಾಂಬಾರು ಜೊತೆಗೆ ಮುದ್ದೆ, ಮೊಳಕೆ ಕಾಳು ಸಾಂಬಾರು ಜೊತೆಗೆ ಮುದ್ದೆ ಮತ್ತು ಮೊಳಕೆ ಕಾಳು ಸಾಂಬಾರು ಸ್ವಲ್ಪ ರೈಸು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಲ್ವಾ. ಇದ್ರ ಜೊತೆಗೆ ಒಂದು ಮೊಟ್ಟೆ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಮೊಟ್ಟೆ ಮಾಡಿರಲಿಲ್ಲ ನಾನು. ಮುದ್ದೆ, ಮೊಳಕೆ ಕಾಳು ಸಾಂಬಾರು ಮತ್ತು ರೈಸು. ಇನ್ನು ನಮ್ಮ ಮನೆಯವರು ಕೂಡ ಮನೇಲೇ ಇದ್ದರು, ಡ್ಯೂಟಿಗೆ ಹೋಗಿರಲಿಲ್ಲ. ಹಾಗಾಗಿ ಅವ್ರಿಗೂ ಹಾಕ್ಕೊಡ್ತಾ ನಾವು ಇಬ್ಬರೂ ಕೂತ್ಕೊಂಡು ಜೊತೆಲೇ ಊಟ ಮಾಡಿದ್ವಿ. ಹೀಗೆ ಒಬ್ಬೊಬ್ಬರೇ ಊಟ ಮಾಡೋದಕ್ಕಿಂತ ಒಬ್ಬರು ಜೊತೆಲಿದ್ದು ಊಟ ಮಾಡಿದರೆ ತುಂಬಾ ಮನಸ್ಸಿಗೂ ಖುಷಿ ಅನಿಸುತ್ತೆ. ಈ ಥರ ಹೆಲ್ದಿಯಾಗಿರೋ ಊಟನ ನಿಮ್ಮ ಮನೇಲೂ ಮಾಡಿಕೊಂಡು ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ
ಪೂರ್ತಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ರೆಸಿಪಿಯೊಂದಿಗೆ ಒಳ್ಳೆ ಕಂಟೆಂಟೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.